ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರು ನಮ್ಮ ಸಂಸದರಾದಂಥ ರಮೇಶ್ ಜಿಗಜಿಣಿ ಅವರು ಇರ್ಬೋದು, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ RS ಪಾಟೀಲ್ ಕೂಚ್ಬಾಳ್ ಅವರು ಹಾಗೂ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರ ಬಗ್ಗೆ ಕೇವಲ ಹಗುರವಾಗಿ ಮಾತನಾಡಿದ್ದಾರೆ. ಅವರು ಒಬ್ಬ ವೈದ್ಯರಾಗಿ ಯಾವ ರೀತಿ ಮಾತನಾಡಬೇಕು ಅನ್ನುವಂಥ ಒಂದು ಸೌಜನ್ಯ ಕೂಡ ಅವರಲ್ಲಿ ಇಲ್ಲ. ಅವರು ಹೇಳಿದ ಹಾಗೆ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲುವಂಥ ಅವಕಾಶ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದೆ. ಆದರೆ ನಮ್ಮ ನಾಯಕರಿಗೆ ಪ್ರಜ್ಞೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ನಾನು ಡಾಕ್ಟರ್ ರಾಜೇಂದ್ರ ಅವರಿಗೆ ಹೇಳ್ತೇನೆ, ತಾವು ಹೇಳಿಕೆಯನ್ನು ಸರಿಯಾಗಿ ತಿಳ್ಕೋಬೇಕು. ತಿಳುವಳಿಕೆಯ ಕೊರತೆ ಇದೆ ನಿಮಗೆ. ನಿಮ್ಗೆ ತಿಳುವಳಿಕೆ ಇಲ್ಲ. ಯಾಕಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಬೇಕಾದವರು ಚುನಾವಣೆ ಸ್ಪರ್ಧೆ ಮಾಡಬಹುದು. ಆದರೆ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು ಹೇಳಿದರು, ಅವರು ಚುನಾವಣೆ ನಿಲ್ಲಬಾರ್ದು ಅಂತೇಳಿ ಎಲ್ಲಾದರೂ ಹೇಳಿದಾರ? ಹೇಳಿಲ್ಲ. ಚುನಾವಣೆಯಲ್ಲಿ ಅವರು ನಾಮಪತ್ರ ಸಲ್ಲಿಸಿ ಚುನಾವಣೆ ಸ್ಪರ್ಧೆ ಮಾಡಿದರು. ನಮ್ಮ ನಾಯಕರಾಗಲಿ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದರೂ ಕೂಡ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ್ರಿ ಅಂಥೇಳಿ ಯಾರಾದರೂ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬರಾದರೂ ಅವ್ರಿಗೆ ಏನಾದರೂ ಹೇಳಿದೇವ? ಅವರು ಸಮೀಪಿಸೋದೇ ಹೋಗಿಲ್ಲ. ನಾವು ಯಾರು ಅವರೇ ಹೇಳ್ತಿದ್ರು, ನನಗೆ ಯಾರು ಮಾತಾಡ್ಸುವಾರಿ ನಾ ಹಿಂದೆ ತಕ್ಕೋಬೇಕಂತ ಹೇಳತ್ತೇನೆ ಅಂತೇಳಿ. ನಮ್ಮವ್ರು ಯಾವ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅವರು ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ. ಯಾಕಂತಂದ್ರೆ ನಮ್ಮ ನಾಯಕರಿಗೆ ಆ ಜ್ಞಾನ ಇದೆ. ಪ್ರಜಾಪ್ರಭುತ್ವ ರಾಷ್ಟ್ರ, ಯಾರು ಬೇಕಾದವರು ಸ್ಪರ್ಧೆ ಮಾಡಬಹುದು ಅಂತೇಳಿ ಜ್ಞಾನ ಇದ್ದಲ್ಲೇ ಅವನು ಸಮೀಪ ಹೋಗಿಲ್ಲ. ಅವ್ರ ಸಮೀಪ. ಆದರೆ ಈ ಮಾತನ್ನು ನಮ್ಮ ನಾಯಕರಿಗೆ ಹೇಳೋ ಬದಲಾಗಿ ಡಾಕ್ಟರ್ ರಾಜೇಂದ್ರ ನಾಯ್ಕ ಅವರು ನಿಮಗೆ ಬೆನ್ನತ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ್ರಿ, ಹಿಂದೆ ತೆಗೀರಿ ಅಂತೇಳಿ ಕಾಂಗ್ರೆಸ್ನವ್ರು ಬೆನ್ನತ್ತಿ ಹಿಂದೆ ತೆಗೆಸಿದಾರಲ್ಲ. ಈ ಪ್ರಜಾಪ್ರಭುತ್ವ ರಾಷ್ಟ್ರ, ನಾವು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ, ನಮ್ಗೆ ಯಾಕೆ ಹಿಂದೆ ತೆಗೆಸ್ತೀರಿ ಅಂಥೇಳಿ ಆ ಪರಿಜ್ಞಾನ ಇಲ್ಲದಂಥ ಕಾಂಗ್ರೆಸ್ನವ್ರಿಗೆ ಹೇಳಬೇಕು. ಅದನ್ನು ನಾನು ಒಂದು ಮಾತು ಸ್ಪಷ್ಟವಾಗಿ ಅವ್ರು ಮಾತಾಡೋದಂತ ತಾವೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ತಿಳುವಳಿಕೆ ಕೊರತೆಯಿಂದ ಈ ರೀತಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳುವುದು ಸಮಂಜಸವಲ್ಲ. ತಾವು ನಮ್ಮ ನಾಯಕರು ಹೇಳಿದ ಹಾಗೆ ಡಾಕ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದೇ 3 ವರ್ಷ ಆಯಿತು. ಅವರಿಗೆ ಜವಾಬ್ದಾರಿ ಕೊಟ್ಟೇ 2 ವರ್ಷ ಆಯಿತು. ಅವ್ರು ಬಂದಿರೋ ಉದ್ದೇಶನೇ ಇದೆ, ಇಲ್ಲೇನಾದರೂ ಪ್ರಯತ್ನ ಮಾಡಿ ಟಿಕೆಟ್ ತೊಗೊಂಡು ಸಂಸದರಾಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ತಪ್ಪೇನಲ್ಲ. ನಮ್ಮ ಪಕ್ಷದಲ್ಲಿ ಯಾರೇ ಇರಲಿ, ಇವತ್ತು MLA ಆಗಬೇಕು, MP ಆಗಬೇಕು, ಸ್ವಾಭಾವಿಕ, ಎಲ್ಲರದ್ದು ಆಸೆ ಇರೋದೆ. ಆದರೆ ಪ್ರಯತ್ನ ಮಾಡಿದ್ದಾರೆ. ಪಕ್ಷ ನಿರ್ಣಯ ತೊಗೊಂಡೋದ ನಂತರ ಅವ್ರ ಪಕ್ಷದಲ್ಲಿ ಏನಾದರೂ ದುಡಿಬೇಕಾಗಿತ್ತು. ಹೌದ್ರಿ ಡಾಕ್ಟರ್ ಅವರೇ, ನಮ್ಮ ಪಕ್ಷಕ್ಕೆ ನಿಮ್ಮದೇನು ಕೊಡುಗೆ? ಎಷ್ಟು ವರ್ಷ ದುಡ್ದಿದ್ದೀರಿ ನೀವು? ಹೌದು, ನಮ್ಮ ನಾಯಕರು ಹೇಳೋದು ಸತ್ಯ ಐತಿ. ಹಿಂದೆನೇ 3 ತಿಂಗಳ ಹಿಂದೆ ಹೇಳಿದರು ಅವರು. ಜಿಗಜಿಣಿ ಅವರು ಮಾಧ್ಯಮದವರು ಕೇಳಿದಾಗ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು ಹೇಳಿದರು, ಸಂಸದರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಜಿಲ್ಲೆಯ ಅಭಿವೃದ್ಧಿ ಮಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಸಿಕ್ಕೇ ಸಿಗ್ತೈತಿ. ಒಂದು ವೇಳೆ ಏನಾದರೂ ನಾಯಕರು
ಯಾವುದೋ ಒಂದು ಕಾರಣ ಏಸ್ ಫ್ಯಾಕ್ಟ್ರಲ್ಲಿ ಏನಾದರೂ ಯಾವುದೋ ಒಂದು ಕಾರಣದಿಂದ ತಪ್ಪಿಸಿದ್ದೇ ಆದರೆ ನಮ್ಮ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿದಂಥ ದುಡ್ದಂಥ ಕಾರ್ಯಕರ್ತರು ಅದಾರ ನಮ್ಮ ಜಿಲ್ಲೆಯಲ್ಲಿ. ಆ ನಾಯಕತ್ವದ ಕೊರತೆ ನಮ್ಮಲ್ಲಿಲ್ಲ. ಬೇರೆ ಜಿಲ್ಲೆಯವರಿಗೆ ನಿನ್ನೆ ಮೊನ್ನೆ ಬಂದವ್ರಿಗೆ ಅವಕಾಶ ಕೊಡಬಾರ್ದು, ಇಲ್ಲಿ ಅವರಿಗೆ ಅವಕಾಶ ಕೊಡಬೇಕಂತೇಳಿ 3-4 ತಿಂಗಳ ಹಿಂದೆ ಹೇಳಿದ್ರು. ಅವಾಗ ಕೇಳಬೇಕಾಗಿತ್ತು ನೀವು, ಮಾಧ್ಯಮ ಮುಖಾಂತರ ಮಾಧ್ಯಮ ಮುಂದೆ ಅವಾಗ ಹೋಗಬೇಕಾಗಿತ್ತು. ಇವಾಗ ಯಾಕೆ ಹೋದ್ರಿ? ಸಾಕಷ್ಟು ತಾವು ಏನೋ 2 ವರ್ಷ ಬಂದು ಏನು ದೊಡ್ಡ ಸಾಧನೆ ಮಾಡಿಲ್ಲ. ನಮ್ಮ ಪಕ್ಷಕ್ಕೆ ನಿಮ್ದು ಏನೂ ಕೊಡುಗೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇದ್ದೀರಂತೇಳಿ ಒಂದು ಸ್ವಲ್ಪ ಇಲ್ಲೇ ಬಿಜಾಪುರ ನಗರದಾಗ ಒಂದು ಸ್ವಲ್ಪ ಪರಿಚಯ ಆಗ್ಯಾರ. ರಮೇಶ್ ಜಿಗಜಿಣಿ ಅವರು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಹೋದ್ರೂ ಜಿಗಜಿಣಿ ಅವ್ರಿಗೆ ಗುರುತಿಸ್ತಾರೆ. ನಿಮ್ಮನ್ನು ಯಾರು ಗುರುತಿಸ್ತಾರೆ? ಇಲ್ಲೇ ಗಾಂಧಿ ಚೌಕದಾಗ ನಿಂತರ ಯಾರು 4 ಮಂದಿ ಕೂನ ಇಡಲ್ಲ ನಿಮಗೆ. ನಿಮ್ಮ ಸಮುದಾಯನೇ ನಿಮ್ಮ ಹಿಂದಿಲ್ಲ. ಇಡೀ ಬಂಜಾರ ಸಮುದಾಯ ನಮ್ಮ ಭಾರತೀಯ ಜನತಾ ಪಕ್ಷದ ಜೊತೆ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಬಂಜಾರ ಸಮಾಜದ ನಾಯಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ನಿಮ್ಮನ್ನು ಬಾಲ್ಕೋಟದಿಂದ ತಂದು ಇಲ್ಲಿ ನಿಂದ್ರಿಸಿ ಆಯ್ಕೆ ಮಾಡುವಂಥ ಇಲ್ಲೇ ನಾಯಕತ್ವದ ಕೊರತೆ ಇಲ್ಲ. ಅದಕ್ಕಾಗಿ ನಿಮ್ಮ ಯೋಗ್ಯತೆ ನೋಡಿ ನಮ್ಮ ನಾಯಕರು ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೆ ನೀವು 1-2 ವರ್ಷ ಸಿಕ್ಕಾಪಟ್ಟೆ ಅಲ್ಲಿ ಬೋರ್ಡ್ ಹಾಕೊಂಡು ರೊಕ್ಕ ಖರ್ಚು ಮಾಡಿ ಏನೋ ಮಾನಸಿಕವಾಗಿ ಹತಾಶೆ ಆಗಿ ಈ ರೀತಿ ಹೇಳಿಕೆ ಕೊಡೋದು ಬಿಡ್ರಿ ದಯಮಾಡಿ. ಅದಕ್ಕೆ ಸಾಕಷ್ಟು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾದ ರಮೇಶ್ ಜಿಗಜಿಣಿ ಅವರು ಸಾಕಷ್ಟು ಜಿಲ್ಲೆಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಇಡೀ ದೇಶದಲ್ಲಿ ಜನಮೆಚ್ಚಿದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಇಡೀ ಜಗತ್ತೇ ಅವರನ್ನು ಮೆಚ್ಚುವಂಥ ನಾಯಕರಿದ್ದಾರೆ. ಅಂಥ ನಾಯಕತ್ವವನ್ನು ಇಟ್ಕೊಂಡು ನಾವು ಇವತ್ತು ಚುನಾವಣೆ ಎದುರಿಸ್ತಾ ಇದ್ದೇವೆ. ಖಂಡಿತವಾಗಲೂ ನಮ್ಮ ಭಾರತೀಯ ಜನತಾ ಪಕ್ಷ ಕಳೆದ ಸಲಕ್ಕಿಂತಲೂ ಈ ಸಲವೂ ಕೂಡ ಹೆಚ್ಚಿನ ಬಹುಮತದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಅದಕ್ಕಾಗಿ ಇವೇನು ಸಣ್ಣ ಪುಟ್ಟ ತಿಳುವಳಿಕೆ ಇಲ್ಲದಂಗೆ ಡಾಕ್ಟ್ರು ಅವರು ಏನು ಮಾತಾಡ್ತೀರ, ನಿಮ್ಮ ತಿಳುವಳಿಕೆ ನಿಮ್ಮ ನಡವಳಿಕೆಯನ್ನು ತಿದ್ದುಕೊಳ್ರಿ. ಒಬ್ಬರು ವೈದ್ಯರದಿರಿ, ಈ ರೀತಿ ಸಣ್ಣತನ ಮಾತಾಡೋದು ಸರಿಯಲ್ಲ. ಸ್ವಲ್ಪ ನಿಮಗೆ ತಿಳುವಳಿಕೆದು ಜ್ಞಾನದ ಕೊರತೆ ಐತಿ, ಅದನ್ನು ಸರಿಪಡಿಸ್ಕೊಳ್ರಿ.